ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ಒಂದು ವಿಡಿಯೋದಲ್ಲಿ ಗೃಹಲಕ್ಷ್ಮಿ 27 ಮತ್ತೆ 28ನೇ ಕಂತಿನ ಬಗ್ಗೆ ಒಂದು ಮುಖ್ಯವಾದ ಮಾಹಿತಿ ಇದೆ. ಅದರ ಜೊತೆಯಲ್ಲಿ ಪಿಎಂ ಕಿಸಾನ್ ಯೋಜನೆ ಹಣ ನಿನ್ನೆನಿಂದ ಹಣ ಬಿಡುಗಡೆ ಆಗುತ್ತೆ ಅಂತ ಹೇಳಿ ನಾನು ತಿಳಿಸ್ಕೊಟ್ಟಿದ್ದೆ. ಈಗ ಹಣ ಜಮಾ ಆಗಿದೆಯಾ ಇಲ್ವಾ ನಿಮಗೆ ತಿಳಿಸ್ಕೊಡುವಂತ ಕೆಲಸ ಮಾಡ್ತೀನಿ. ಅದರ ಜೊತೆಯಲ್ಲಿ ಈಗ ಆಲ್ರೆಡಿ ನಿಮ್ಗೆ ಗೊತ್ತೇ ಇದೆ, ಕೆಲವೊಂದಿಷ್ಟು ಫಲಾನುಭವಿಗಳಿಗೆ 4,000 ರೂಪಾಯಿ ಜಮಾ ಆಗಿದೆ. 4,000 ರೂಪಾಯಿ ಜಮಾ ಆಗಿದೆ. ಅದು ಒಂದಿಷ್ಟು ಜನ ಕಮೆಂಟ್ ಮಾಡಿ ಕೇಳ್ತಾ ಇದ್ದಾರೆ, ಸರ್ ನಮಗೆ 27 ಮತ್ತೆ 28ನೇ ಕಂತಿನ ಹಣ ಜಮಾ ಆಗಿದೆ ಅಂತ ಹೇಳಿ. ನಿಜವಾಗ್ಲೂ 27, 28ನೇ ಕಂತಿನ ಹಣ ಕೆಲವೊಂದಿಷ್ಟು ಜನರಿಗೆ ಜಮಾ ಆಗಿದ್ದು ನಿಜಾನ ಅಂತ ಹೇಳಿ ಈ ವಿಡಿಯೋದಲ್ಲಿ ಕ್ಲಾರಿಟಿ ತಿಳಿಸ್ಕೊಡುವಂತ ಕೆಲಸ ಮಾಡ್ತೀನಿ. ದಯವಿಟ್ಟು ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಪೂರ್ತಿ ವಿಡಿಯೋನ ವೀಕ್ಷಣೆ ಮಾಡಿ. ನೀವೇನಾದ್ರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಎಲ್ಲರೂ ವಿಡಿಯೋಕ್ಕೊಂದು ಲೈಕ್ ಕೊಡುವ ಮೂಲಕ ಸಪೋರ್ಟ್ ಮಾಡಿ. ಮೊಟ್ಟ ಮೊದಲನೇದಾಗಿ ಈಗ 27ನೇ ಕಂತಿನ ಬಗ್ಗೆ ನಿಮಗೆ ತಿಳಿಸ್ಕೊಡ್ಬಿಡ್ತೀನಿ. ಲೈವ್ ಅಪ್ಡೇಟ್, ಈ ಕ್ಷಣದ ಲೈವ್ ಅಪ್ಡೇಟ್. ನಿನ್ನೆ ಕೂಡ ಸಾಕಷ್ಟು ಜಿಲ್ಲೆಗೆ ಗೃಹಲಕ್ಷ್ಮಿ 27ನೇ ಕಂತು ಜಮಾ ಆಗ್ತಾ ಹೋಯಿತು. ಇದುವರೆಗೂ ಸುಮಾರು ನಾನು ಕಮ್ಯುನಿಟಿ ಪೋಸ್ಟ್ ಡೈಲಿ ಹಾಕ್ತಾ ಇದ್ದೇನೆ. ಡೈಲಿ ಡೇ ಬೈ ಡೇ ಇನ್ಕ್ರೀಸ್ ಆಗ್ತಾ ಇದೆ. ಇವಾಗ 60ರಿಂದ 65% ಜನರು, ನಾನು ಬೆಳಗ್ಗೆ ಕೂಡ ಕಮ್ಯುನಿಟಿ ಪೋಸ್ಟ್ ಹಾಕಿದಾಗ 64% ಜನ ಹಣ ಜಮಾ ಆಗಿದೆ ಅಂತ ವೋಟ್ ಮಾಡಿದ್ದಾರೆ. 36% ಜನ ಇನ್ನೂ ಕೂಡ ಜಮಾ ಆಗಿಲ್ಲ ಅಂತ ವೋಟ್ ಮಾಡಿದ್ದಾರೆ. ಇನ್ನು ಕೆಲವೊಂದು ಜಿಲ್ಲೆಗಳಿಗೆ, ದಕ್ಷಿಣ ಕನ್ನಡ ಜಿಲ್ಲೆ ಆಗಿರ್ಬೋದು, ಕೊಡಗು ಜಿಲ್ಲೆ ಆಗಿರ್ಬೋದು, ಕೆಲವೊಂದು ಜಿಲ್ಲೆಗಳಿಗೆ ಇನ್ನೂ ಕೂಡ ಹಣ ಬರೋದು ಬಾಕಿ ಇದೆ. ಖಂಡಿತವಾಗ್ಲೂ ಜಮಾ ಆಗುತ್ತೆ. ಇನ್ನ ಕೇವಲ ನಿಮಗೆ ಆಲ್ಮೋಸ್ಟ್ ಈಗ 60ರಿಂದ 65% ಜನರಿಗೆ ಜಮಾ ಆಗಿದೆ. ಅದರಲ್ಲೂ ಸಹ ಇದೇ ಮಾರ್ಚ್ 9ನೇ ತಾರೀಕಿಂದ ಇಲ್ಲಿವರೆಗೂ ಇನ್ನೊಂದು ಇಷ್ಟು ದಿನನೂ ಬೇಡ, ಓಕೆನಾ, ಇನ್ನು 3-4 ದಿನ ವೇಟ್ ಮಾಡಿ. ಖಂಡಿತವಾಗ್ಲೂ ನಿಮ್ಮೆಲ್ಲರ ಖಾತೆಗೆ 27ನೇ ಕಂತಿನ ಹಣ ಜಮಾ ಆಗುತ್ತೆ. ಪಿಎಂ ಕಿಸಾನ್ ಯೋಜನೆಯ 22ನೇ ಕಂತಿನ ಹಣ ಈಗಾಗಲೇ ನಿನ್ನೆನಿಂದ ಜಮಾ ಆಗ್ಲಿಕ್ಕೆ ಶುರುವಾಗಿದೆ. ನಮ್ಮ ವೀಕ್ಷಕರೇ ಮಂಡ್ಯ ಜಿಲ್ಲೆಯವರು ಪ್ರೂಫ್ ಅನ್ನ ಕಳಿಸಿದ್ರು, ನೀವು ಸ್ಕ್ರೀನ್ ಅಲ್ಲಿ ನೋಡ್ತಾ ಇರಬಹುದು. ಪಿಎಂ ಕಿಸಾನ್ ಯೋಜನೆ 22ನೇ ಕಂತಿನ ಹಣ ನಿಮಗೆ ಏನಾದ್ರೂ ಬಂದಿದ್ಯಾ ಇಲ್ವಾ ತಪ್ಪದೆ ಕಮೆಂಟ್ ಮಾಡಿ. ಈಗ ಆಲ್ರೆಡಿ ನಿಮಗೆ ಸೆಂಟ್ರಲ್ ಎಫ್ಐಡಿ ಬಗ್ಗೆ ಹೇಳಿದ್ದೀನಿ. ನೀವು ಕಡ್ಡಾಯವಾಗಿ ಸೆಂಟ್ರಲ್ ಎಫ್ಐಡಿ ನಂಬರ್ನ ರಚನೆ ಮಾಡಬೇಕು. ಹೇಗೆ ಮಾಡಬೇಕು ಎಲ್ಲ ವಿಚಾರಗಳ ಇನ್ನೊಂದು ನಮ್ಮ ದುಷ್ಯಂತ್ ಟ್ರೆಂಡಿಂಗ್ ಇನ್ಫೋ ಚಾನಲ್ ನಲ್ಲಿ ವಿಡಿಯೋ ಮಾಡಿ ಅಪ್ಡೇಟ್ ಮಾಡಿದ್ದೀನಿ. ನೀವು ಕೂಡ ವೀಕ್ಷಣೆಯನ್ನ ಮಾಡಬಹುದು, ಓಕೆನಾ. ಇನ್ನು ಅದರ ಜೊತೆಯಲ್ಲಿ 27, 28ನೇ ಕಂತು 4,000 ಬಂದಿದೆ ಅಂತ ಕೆಲವೊಂದು ಕಮೆಂಟ್ಗಳು ಬರ್ತಾ ಇದೆ. ಅದರಲ್ಲಿ ಇನ್ನೊಂದು ಅವರು ಮೆನ್ಷನ್ ಮಾಡ್ತಾ ಇದ್ದಾರೆ, ನಮಗೆ 26ನೇ ಕಂತು ಬಂದಿಲ್ಲ ಅಂತ ಹೇಳಿ. ಖಂಡಿತವಾಗ್ಲೂ ಅದು 27, 28ನೇ ಕಂತು 4,000 ಒಟ್ಟಿಗೆ ಜಮಾ ಆಗಿರೋದಲ್ಲ. ಯಾರ್ಯಾರಿಗೆಲ್ಲ 26ನೇ ಕಂತು ಪೆಂಡಿಂಗ್ ಇತ್ತು ಅದು ಇವಾಗ ಜಮಾ ಆಗಿದೆ. 26ನೇ ಕಂತು ಒಂದು ಮೊದಲು ಜಮಾ ಆಗಿರುತ್ತೆ. ಅದಾದ ನಂತರ ನಿಮಗೆ 2,000 ಬಂದಿದೆ. ಈಗ ಕಳೆದ 2 ದಿನದ ಹಿಂದೆ 2,000 ಬಂದಿದೆ, ಇವತ್ತು ಅಥವಾ 2,000 ಬಂದಿದೆ ಅಂದ್ರೆ ಅದು ನಿಮಗೆ ಯಾರ್ಯಾರಿಗೆಲ್ಲ 26ನೇ ಕಂತು ಪೆಂಡಿಂಗ್ ಇತ್ತು ಆ 26ನೇ ಕಂತು ಪೆಂಡಿಂಗ್ ಇರುವ ಹಣ ಜಮಾ ಆಗಿದೆ. ಅದರ ಜೊತೆಯಲ್ಲಿ 27ನೇ ಕಂತಿನ ಹಣ ಕೂಡ ಜಮಾ ಆಗಿದೆ ಅಂತ ಹೇಳ್ಬೋದು. 28ನೇ ಕಂತಿನ ಹಣ ಇದುವರೆಗೂ ಸಹ ಬಿಡುಗಡೆ ಆರಂಭ ಆಗಿಲ್ಲ. ಒಂದು ಕಂತು ರಿಲೀಸ್ ಆಗಬೇಕು ಅಂದ್ರೆ ಅದಕ್ಕೆ ಆದ ಪ್ರೊಸೆಸ್ ಇರುತ್ತೆ. ಹಣಕಾಸು ಇಲಾಖೆಯಿಂದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಹಣ ಬಿಡುಗಡೆ ಆಗಬೇಕು. ಕಂತು ರಿಲೀಸ್ ಆದ ನಂತರ 15ರಿಂದ 20 ದಿನ ಹಣ ಜಮಾ ಆಗಲಿಕ್ಕೆ ಸಮಯಾವಕಾಶ ಬೇಕಾಗುತ್ತೆ. ಹಾಗಾಗಿ 28ನೇ ಕಂತು ನೆಕ್ಸ್ಟ್ ಅಪ್ಡೇಟ್ ನಾವು ಮುಂದಿನ ದಿನಗಳಲ್ಲಿ ಕೊಡ್ತಾ ಹೋಗ್ತೀವಿ. ಸದ್ಯಕ್ಕೆ 27ನೇ ಕಂತು ಎಲ್ರಿಗೂ ಕೂಡ ಆದಷ್ಟು ಬೇಗ ಕ್ಲಿಯರ್ ಆಗಲಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಆಲ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.